ಪುಟ್ಟಿ, ತುಂಬ ಥ್ಯಾಂಕ್ಸ್ ಪುಟ್ಟಿ. ನೀನು ನನಗೆ ಎಲ್ಲ ವಿಚಾರನೂ ಹೇಳ್ದೆ. ನೀನು ಎಲ್ಲ ಹೇಳಿದ್ದು ಒಳ್ಳೇದೇ ಆಯಿತು. ಆದರೆ ನೀನು ನನಗೆ ಹೇಳ್ದೆ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳ್ಬೇಡ, ಸರಿನಾ? ಹಂಗೇನೆ ತಗೋ ಈ ಚಾಕ್ಲೇಟು. ನೀನು ರೊಚ್ಚು ಬಗ್ಗೆ ಎಲ್ಲ ವಿಚಾರನೂ ಹೇಳಿದ್ದಕ್ಕೆ ನಾನು ಚಾಕ್ಲೇಟ್ ನೀನು ಕೊಡ್ತಾ ಇದ್ದೀನಿ. ತಗ ತಗ ತಿನ್ನು. ಅಯ್ಯೋ, ಎಷ್ಟು ದೊಡ್ಡ ಚಾಕ್ಲೇಟ್ ನನ್ನದೈತಿ ಚಾಕ್ಲೇಟ್. ಹೈ, ನೀವು ಬರೀ ರಚ್ಚಾಕನ್ ಬಗ್ಗೆ ಹೇಳಿದ್ರೆ ಇಷ್ಟೊಂದು ತಿನ್ನೋದೆಲ್ಲ ಕೊಡಿಸ್ತೀರಾ ಅಂತ ಹೇಳಿದ್ರೆ, ಅಂಕಲ್ 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 ನಾನು ಇನ್ನು ಶಾನೆ ಹೇಳ್ತೀನಿ ಅವಳ ಬಗ್ಗೆ. ಅಂಕಲ್ ನಾನು ಇನ್ನು ಶಾನೆ ಹೇಳ್ತೀನಿ, ಅವಾಗ ಇನ್ನು ನಂಗೆ ಶಾನೆ ಚಾಕ್ಲೇಟ್ ಕೊಡಿಸ್ತೀರಾ? ಏನು ಇನ್ನೂ ವಿಚಾರ ಜಾಸ್ತಿ ಹೇಳ್ತೀಯಾ? ಏನು ಹೇಳ್ತೀಯಾ? ಇಷ್ಟೊತ್ತು ಎಲ್ಲ ಹೇಳ್ದಲ್ಲ, ಸಾಕಲ್ವಾ? ಇನ್ನೇನು ವಿಚಾರ ಹೇಳ್ಬೇಕು ನೀನು? ಅಂಕಲ್ ಅಂಕಲ್ ಅದು ಏನ್ ಗೊತ್ತಾ ಅಂಕಲ್ ವಿಚಾರ? ಅವ ಅಕ್ಕ ಐತಲ್ಲ, ರಚ್ಚು ಅಕ್ಕ ಐತಲ್ಲ, ರಚ್ಚು ಅಕ್ಕ ಒಡವೆ ಎಲ್ಲ ಬ್ಯಾಗ್ ತುಂಬ್ಕಂತು ಅಂಕಲ್. ಅವತ್ತು ಒಡವೆ ಎಲ್ಲ ಬ್ಯಾಗ್ ತುಂಬ್ಕೊಬಿಟ್ಟು ಬ್ಯಾಗ್ ತಗ್ಲಾಕೊಂಡ್ ರಾತ್ರಿ ಎಲ್ಲ ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತು ಅಂಕಲ್. ಅವಾಗ ಸರಜಿ ಆಂಟಿ ಬಾಯ್ ಬಾಯ್ ಬಡ್ಕತಾ ಇತ್ತು. ನಾನು ಇದ್ದೆ ಜೊತೆಗೆ. ಅವಾಗ ಬಾಯ್ ಬಾಯ್ ಬಡ್ಕಬೇಕಾದ್ರೆ ಆಮೇಕಿಂದ ಒಂದ್ 4 ದಿನ ಆದ್ಮೇಲೆ ವಾಪಸ್ ಬಂತು ಅವ ಅಕ್ಕಯ್ಯ. ಬಂದ ಮೇಲೆ ಒಡವೆ ಎಲ್ಲ ಇರಲಿಲ್ಲ. ಯಾವ್ದೋ ಹುಡ್ಗ ಕದ್ಕೊಂಡು ಹೋಗ್ಬಿಟ್ಟಿದ್ದ ಗೊತ್ತಾ? ಆಮೇಲೆ ನಾನು ನಮ್ಮಮ್ಮ ಎಲ್ರು ಹೋಗಿ ಏನೋ ಮಾಡಿ ನನ್ನ ದೆಯ್ಯನೆಲ್ಲ ಕರ್ಸಿ ವಾಪಸ್ ಎಲ್ಲ ಬುಡ್ಸ್ಕೊಂಡ್ಬಿಟ್ಟು ಬಂದ್ವಿ ಗೊತ್ತಾ ಅಂಕಲ್? ಏನು ಪುಟ್ಟಿ, ಏನು ಹೇಳ್ತಾ ಇದೀಯಾ? ಯಾವುದೋ ಹುಡ್ಗನಾ? ಹ್ಞೂ ಅಂಕಲ್, ಯಾವ್ದೋ ಹುಡ್ಗ. ಅಂದರೆ ಇವಳೇನು ಒಂದಾಟ ಆಡಿಲ್ಲ. ಹುಡ್ಗ ಅಂತ ಹೇಳಿದ್ರೆ ನನ್ನ ಫ್ರೆಂಡೇ ಇರ್ಬೋದಾ? ಹಾಂ, ಅವ್ನ ಫೋಟೋ ತೋರಿಸಿದ್ರೆ ಇವಳು ಗುರ್ತಿಡಿತಾಳೆ ಅಂತ ಅನ್ನಿಸ್ತೈತೆ. ಇರು, ಇದೆಲ್ಲ ನಿಜ ಅಂತ ಆಗಿದ್ರೆ ನನ್ನ ಫ್ರೆಂಡ್ ಹೇಳಿರೋದೆಲ್ಲ ನಿಜನೇ ಅಂತ ಆಗ್ತೈತೆ ಅಲ್ವಾ? ಹೇ ಮಗ, ನೀನು ಇಲ್ಲಿದ್ಯೇನೋ? ನಾನು ಅಲ್ಲೆಲ್ಲ ಹುಡ್ಕಾಡ್ತಾ ಇದ್ದೀನಿ. ನಿಮ್ಮ ಅಪ್ಪನ ಫೋನ್ ಯಾಕೋ ಸ್ವಿಚ್ ಆಫ್ ಬರ್ತೈತೆ ಅಂತ ಹೇಳ್ಬಿಟ್ಟು ನಿಮ್ಮಮ್ಮ ಟೆನ್ಷನ್ ತಗೊಂತವ್ರೆ. ನೀನು ನೋಡಿದ್ರೆ ಇಲ್ಲಿದ್ಯಲ್ಲ, ನಿಮ್ಮ ಅಮ್ಮನೇ ಕಳ್ಸಿದ್ ನನ್ನ, ಹೋಗಿ ಕರ್ಕೊಂಬಿಟ್ಟು ಬಾ, ಹೋಗಿ ಬೇಗ ಅಂತ ಹೇಳಿ. ಅಂಕಲ್ ಅಂಕಲ್ ಇದೇ ಅಂಕಲ್ ಯಾವತ್ತು ರಚ್ಚು ಹಾಕೊಂಡು ದುಡ್ಡು ಒಡವೆ ಎಲ್ಲಾನು ಕಿತ್ಕೊಂಡು ಹೋಗಿದ್ದು ನಾನು ನೋಡ್ದೆ ಅಂಕಲ್. ಇದೇ ಅಂಕಲ್ ಏನೇನೆ, ಇದೇ ಅಂಕಲ್ಗೆ ನಾವು ಚುಯ್ ಚುಯ್ ಅಂತ ಫೈಟಿಂಗ್ ಮಾಡಿ ಕಿತ್ಕೊಂಡು ಹೋಗಿರೋ ಒಡವೆ ಎಲ್ಲಾನು ವಾಪಸ್ ಕಿತ್ಕೊಂಡ್ಬಿಟ್ಟು ಬಂದ್ವಿ ಅಲ್ವಾ ಅಂಕಲ್? ನಿಮ್ಮ ಹತ್ರ ನಾವು ಕಿತ್ಕೊಂಡ್ ಬಂದಿದ್ದು, ನಾವೇ ವಿನ್ ಆಗಿದ್ದು. ಮಗ ಅದು ಏನೋ ಮಾತಾಡ್ತಿದ್ದೀರಾ? ಏನೋ ನಡೀತೈತೆ ಇಲ್ಲಿ? ಈ ಹುಡುಗಿ ಹೇಳಿದ್ದೆಲ್ಲ ನಿಜನೇನೋ? ನೀನು ಒಡವೆ ಕದ್ಕೊಂಡು ಹೋಗಿದ್ದ? ಮಗ ಅದು ಅದು ಬಿಡೋ, ನನಗೆ ರೋಸ್ ಎಲ್ಲನೂ ನಿಜ ಹೇಳವಳೆ. ನೀನು ಎಲ್ಲ ನಿಜ ಹೇಳಿದ್ರೇನೆ ಸರಿ. ಫ್ರೆಂಡು ಅಂತ ಮುಚ್ಚಿಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ನಾನು ಇಲ್ಲಿ ಗಂಟ ಹುಡುಕೊಂಬಂದಿದ್ಯಾ ನಮ್ಮ ಅಪ್ಪಂಗೋಸ್ಕರ ಅಂತ ಹೇಳಿದ್ರೆ ಇಷ್ಟು ಫ್ರೆಂಡ್ಶಿಪ್ ಬೆಲೆ ಕೊಡ್ತೀಯ ಅಂತಂದಮೇಲೆ ನನಗೊಂದು ಮಾತು ನಿಜ ಹೇಳಿದ್ರಾಗೆ ತಪ್ಪೇನೋ ಐತೆ? ತಪ್ಪೇನೈತೆ ಹೇಳು? ಯಾಕೆ ಸುಮ್ಮನೆ ನನ್ನ ಜೀವನ ಹಾಳು ಮಾಡ್ತೀಯಾ? ಸರಿ, ನಾನು ಇಲ್ಲಿದ್ದೀನಿ ಅಂತ ನಿಂಗೆ ಯಾರು ಹೇಳಿದ್ರು? ಆ ದಾರಿನಾಗೆ ಒಂದು ಅಜ್ಜಿ ಇತ್ತು. ಹೆಜ್ಜಿನ ಕೇಳಿದಕ್ಕೆ ಹೊಲ್ದತ್ರ ಒಂದು ಚಿಕ್ಕ ಹುಡುಗಿ ಜೊತೆ ಮಾತಾಡ್ಕೊಂಡು ಹಿಂಗೆ ಹೋದ ಅಂತ ಹೇಳಿದ್ರು. ಅದಕ್ಕೆ ಹಿಂಗೆ ಬಂದೆ ಮಗ. ಅದು ಸಾರಿ ಕಣೋ ಅದು. ಏ ಅಂಕಲ್, ದಯ್ಯನ್ ಕರೆಸ್ಬೇಕಾ? ಏನೋ ನಡೀತು ಹೇಳೋ ಎಲ್ಲನೂ. ಮಗ ಸಾರಿ ಕಣೋ, ಅವಳು ನಿನ್ನ ಮದುವೆ ಮಾಡ್ಕೊಳ್ಳೋ ಹುಡುಗಿ ಅಂತ ನನಗೆ ದೇವ್ರಣೆ ಗೊತ್ತಿರಲಿಲ್ಲ ಕಣೋ. ದೇವ್ರಣೆಗೂ ಗೊತ್ತಿರಲಿಲ್ಲ. ನಾನವಾಗ ಅವಳು ಕಾಲೇಜ್ಗೆ ಹೋಗ್ಬೇಕಾದ್ರೇ ಸುಮ್ಮನೆ ಹಳ್ಳಿ ಹುಡುಗಿ ಒಳ್ಳೆ ಹುಡುಗಿ ಇಷ್ಟಪಡೋಣ ಅಂತ ಹೇಳ್ಬಿಟ್ಟು ಹಂಗೆ ಅನ್ನಿಸ್ತು ಸ್ಟಾರ್ಟಿಂಗು. ಸರಿ ಅಂತ ಹೇಳ್ಬಿಟ್ಟು ನಾನು ಇಷ್ಟಪಟ್ಟೆ. ಆದರೆ ಅವಳು ದೊಡ್ಡ 420 ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ನನಗೆ ಗೊತ್ತಾಯಿತು. ಅದು ಒಂದು ಹಳ್ಳಿನಾಗೆ ಒಂದು ಹುಡುಗನ ತುಂಬ ಇಷ್ಟಪಟ್ಬಿಟ್ಟು ಅವನು ಮೋಸ ಮಾಡಿಬಿಟ್ಟು ಅವ್ನು ವಿಷ ಕುಡಿದ್ಬಿಟ್ಟು ಹಾಸ್ಪಿಟ್ಲಾಗೆ ಅಡ್ಮಿಂಟ್ ಆಗಿಬಿಟ್ಟಿದ್ದ. ಅದೆಲ್ಲ ಗೊತ್ತಾಯಿತು. ಆಮೇಲೆ ಇವಳು ಅವನ ಹತ್ರ ದುಡ್ಡೇನೂ ಇಲ್ಲ ಅಂತ ಹೇಳ್ಬಿಟ್ಟು ದುಡ್ಗೋಸ್ಕರನೇ ಅವನನ್ನು ಬಿಟ್ಬಿಟ್ಲು. ಅದಕ್ಕೆ ನಾನು ನನಗೂ ಇದೇ ಕೆಲಸನೇ ಮಾಡೋದು, ದುಡ್ಗೋಸ್ಕರನೇ ನಾನು ಇಷ್ಟಪಡ್ತಾ ಇರೋದು ಅಂತ ಹೇಳಿ ಬೇಕಂತಲೇ ಓಡೋಗೋಣ ಬಾ ಅಂತ ಹೇಳ್ಬಿಟ್ಟು ಕರೆದೆ ಕಣೋ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಓಡೋಗೋಣ ಅಂತ ಹೇಳ್ಬಿಟ್ಟು ಬಂದ ಮೇಲೆ ಮಾಮೂಲಿ ಗೊತ್ತಲ್ಲ, ನಾನು ಅಷ್ಟೊಂದು ಹುಡುಗಿಯರ ಮೇಲೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅವಳು ತಂದಿರೋ ಒಡವೆ ಗಿಡ ಎಲ್ಲ ಎತ್ಕೊಂಡು ಗೋವಾಗ ಹೊಂಟೋಗ್ಬಿಟ್ವಿ ಕಣೋ. ಅಷ್ಟೇನೆ, ಅವಳನ್ನ ಕರ್ಕೊಂಡು ನಾನೇನು ಓಡೋಗ್ಲಿಲ್ಲ. ಆದರೆ ಲವ್ ಮಾಡಿ ಜೊತೆಗೆಲ್ಲ ತಿರ್ಗಾಡಿರೋದೆಲ್ಲ ನಿಜ. ಈ ವಿಚಾರನ ನಾನೇನಾದರೂ ನಿನಗೆ ಹೇಳ್ಬಿಟ್ರೆ ನೀನೆಲ್ಲಿ ನನ್ನ ಹೆಂಡತಿ ಜೊತೆ ನನ್ನ ಫ್ರೆಂಡ್ ಓಡೋಣಲ್ಲ ಅಂತ ಹೇಳ್ಬಿಟ್ಟು ಮನಸ್ಸು ಬೇಜಾರು ಮಾಡ್ಕೊಂಡ್ಬಿಡ್ತೀವೋ ಅಂತ ಹೇಳ್ಬಿಟ್ಟು ನಾನೇನೆ ಏನು ಹೇಳೋಕ್ಕೆ ಹೋಗಲಿಲ್ಲ ನಿನಗೆ. ಮೊನ್ನೆ ನಿನ್ನ ಲವ್ವರ್ಗೆ ನಾನು ಎಲ್ಲ ವಿಚಾರ ಹೇಳ್ಬಿಟ್ಟೆ. ಅವಳೆಲ್ಲ ಮಿಸ್ಟೇಕಾಗಿ ನಿನ್ಗೆ ಹೇಳ್ಬಿಟ್ಟವಳೆ ಅಂತ ಅನ್ನಿಸ್ತೈತೆ ನೋಡು. ನೀನು ಹೆಂಡತಿ ಆಗೋಳು ಅಂತ ಗೊತ್ತಿದ್ರೆ ಪ್ರಾಮಿಸ್ ನಾನು ಈ ಥರ ಕೆಲಸ ಮಾಡ್ತಾ ಇರಲಿಲ್ಲ. ನನಗೇನು ಗೊತ್ತು ನಿಮ್ಮ ಅತ್ತೆ ಮಗಳವಳು ಅಂತ ಹೇಳ್ಬಿಟ್ಟು. ಈ ವಿಚಾರನ ನಾನು ಎಲ್ಲಿ ನಿನಗೆ ಹೇಳ್ಬಿಡ್ತೀನಿ ಅಂತಲೇ ಅವಳು ನಿನ್ನ ಹೆಂಡತಿ ನನ್ನ ಮನೆ ಬಿಟ್ಬಿಟ್ಟು ಕಳಿಸಿದ್ದು. ಅಷ್ಟೇ ಅಲ್ಲ, ಸುಮ್ಮನೆ ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ಲು ಅದು ಇದು ಅಂತ ಹೇಳಿ. ನೋಡು, ಈ ಸತ್ಯ ಎಲ್ಲ ಒಪ್ಕೊಂಡಿದ್ದೀನಿ. ನನಗೆ ಕ್ಷಮಿಸ್ಬಿಡು ಮಗ. ನನ್ನ ಫ್ರೆಂಡ್ಶಿಪ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನಿನ್ನ ಮದುವೆ ಆದಮೇಲೆ ಅವಳನ್ನ ದೃಷ್ಟಿಯಿಂದ ನೋಡಲೇ ಇಲ್ಲ ಕಣೋ ನಾನು. ಮೋಸ ಮೋಸ ಮೋಸ, ಎಲ್ಲ ಕಡೆ ಮೋಸ. ಏನಿಲ್ಲ ಅವಳು ಕ್ಯಾರೆಕ್ಟ್ರು. ಹಳ್ಳಿ ಹುಡುಗಿ ಏನೋ ಒಳ್ಳೆ ಹುಡುಗಿ ಅಂತ ಹೇಳ್ಬಿಟ್ಟು ಒಂದು ಜೀವನ ಕೊಡೋಣ, ಬಾಳ್ ಕೊಡೋಣ ಅಂತ ಅಷ್ಟು ಇಷ್ಟಪಟ್ಟಿರೋ ನಾನು ಹುಡುಗಿನೇ ಬಿಡಕ್ಕೆ ರೆಡಿಯಾಗಿ ಅವಳಿಗೆನೇ ಬ್ರೇಕಪ್ ಹೇಳಿ ನಾನು ಇವಳ ಜೊತೆನೇ ಬಾಳ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಬಿಡು. ಒಳ್ಳೆ ಸಾರ್ಥಕ ಆಗೋಗ್ಬಿಡ್ತು. ನನ್ನಂಥ ಒಳ್ಳೆ ಹುಡುಗಂಗೆ ಇಂಥ ಚಂಗ್ಳು ಹುಡುಗಿನೇ ಸಿಗ್ಬೇಕಿತ್ತ ನನ್ನ ಬಾಳ್ಗೆ? ಹಾಂ,
ಓಹೋ, ಅವಳು ಲವ್ವರ್ ನೋಡಬೇಕು. ಏನು ಇಲ್ಲ, ತುಂಬ ಒಳ್ಳೆಯವರು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ವಾದ ವಾದ ಬೇರೆ ಮಾಡ್ತಾನೆ. ಮಗ ಅದು ಮಗ ಅದು ಅವ್ನು ತುಂಬಾ ಒಳ್ಳೆಯವನಂತೆ ಕಣೋ, ನಾನು ಕೇಳ್ಪಟ್ಟೆ. ಅವ್ನು ತುಂಬ ಒಳ್ಳೆಯವನಂತೆ. ಏನೋ ಏನೇನೋ ಆಗೋಗ್ಬಿಟ್ಟೈತೆ ಅಷ್ಟೇನೆ. ಸಾಕು ಬಿಡು, ಫ್ರೆಂಡು 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 ಅಂದ್ಕೊಂಡು ಒಂದು ಮಾತು ನನಗೆ ಹೇಳ್ದಿದ್ದಂಗೆ ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆ ಅಲ್ವಾ ನೀನಂತೂ. ಛೇ, ನೀನು ಈ ಥರ ಮಾಡ್ತೀಯ ಅಂತ ನಾನು ಕನ್ಸು ಮನ್ಸಾಗೂ ಅಂದ್ಕೊಂಡಿರಲಿಲ್ಲ. ಸರಿ, ಆಯಿತು ಬಿಡು, ಆಯಿತು, ಹಾಳಾಗೋಗ್ಲಿ ಬಿಡು. ಥೂ, ನಿಮ್ಮನ್ನಂಥವ್ರನ್ನೆಲ್ಲ ನಂಬ್ಕೊಂಡಿದ್ದಕ್ಕೆ ಸರಿಯಾಗೇನೇ ಆಯಿತು ನನಗಂತೂ. ನೋಡು, ನನ್ನ ಜೀವನನೇ ಸರ್ವನಾಶ ಮಾಡಿಬಿಟ್ರು ನೀವೆಲ್ಲ ಸೇರ್ಕೊಂಡು. ಫ್ರೆಂಡ್ ಅಂತ ಫ್ರೆಂಡು, ಮುಚ್ಕೊಂಡು ಹೋಗಿ ಇಲ್ಲಿಂದ. ಲೋ, ನಾನೇನೋ ಮಾಡಲಿ, ಮದುವೆ ಮುಂಚೆ ಏನಾದರೂ ಒಂದು ಮಾತು ಕೇಳಿದರೆ ನಾನಾದರೂ ಹೇಳ್ತಾ ಇದ್ದೆ ಹಿಂಗೆ ಕಣೋ ಅಂತ ಹೇಳ್ಬಿಟ್ಟು. ಮದುವೆ ಆದಮೇಲೆ ಎಲ್ಲನೂ ಹೆಂಗೆ ಹೇಳೋಕ್ಕಾಗ್ತೈತೆ, ಒಂದು ಹುಡುಗಿ ಜೀವನ ಹಾಳು ಮಾಡೋಕ್ಕಾಗ್ತೈತೇನೋ. ಅದಕ್ಕೆ ನಾನೇನು ಮಾತಾಡೋಕ್ಕೆ ಬರಲಿಲ್ಲ. ಆದರೂ ಹೇಳ್ಬೇಕು ಅಂತ ಸ್ಟಾರ್ಟಿಂಗಾಗ ಅನ್ನಿಸ್ತು. ಆದರೆ ಅವಳು ಜಾಸ್ತಿ ಎದುರಿಸ್ಬಿಟ್ಲು. ಹಾಗೆ ಹಿಂಗೆ ನಾನು ಸತ್ತೋತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸುಮ್ಮನೆ ನನ್ನಿಂದ ಒಂದು ಹುಡುಗಿ ಜೀವನ ಯಾಕೆ ನಾನು ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನೇ ಬಾಯಿ ಮುಚ್ಕೊಂಡು ಸುಮ್ಮನೆ ಅದೇ ಕಣೋ. ದಯವಿಟ್ಟು ಕ್ಷಮಿಸ್ಬಿಡು. ಬಾ, ಊರಿಗೆ ಹೋಗೋಣ. ನಿಮ್ಮಮ್ಮ ಸುಮ್ಮನೆ ಟೆನ್ಷನ್ ಆಗವ್ರೆ. ಯಾಕೋ ನಿಮ್ಮ ಅಪ್ಪನ ಫೋನ್ ಸ್ವಿಚ್ ಆಫ್ ಬರ್ತೈತೆ ಅಂತ ಹೇಳಿ, ನಿನ್ನೆಯಿಂದನೂ ಸ್ವಿಚ್ ಆಫ್ ಬರ್ತಾಯ್ತಂತೆ. ಅದಕ್ಕೆ ಆಂಟಿ ಸ್ವಲ್ಪ ಟೆನ್ಷನ್ ಆಗವ್ರೆ. ಬಾ ಸುಮ್ಮನೆ. ಸಾಕು, ನಮ್ಮ ಅಮ್ಮನ ಸೇರ್ಕೊಂಡೆ ಹಾಳು ಮಾಡಿದ್ದು ನನ್ನ ಲೈಫ್ನ. ಈಗ ಅವಳನ್ನು ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ವಲ್ಲೋ. ಮಗ ಕೂತ್ಕೊಂಡು ಯೋಚನೆ ಮಾಡೋಣ ಬಾರ. ಮನೆಗೆ ಹೋಗ್ಬಿಟ್ಟು ಇಲ್ಲೇ ನಿಂತ್ಕೊಂಡು ಏನು ಮಾಡಲಿ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಬಾ ಅಲ್ಲಿಗೆ ಸುಮ್ಮನೆ ಕೂತ್ಕೊಂಡು ಏನಾದರೂ ಒಂದು ಯೋಚನೆ ಮಾಡೋಣ. ಅವಳು ದುಡ್ಡಿನ ಪಿಶಾಚಿ ಕಣೋ. ಅವಳು ದುಡ್ಗೋಸ್ಕರನೇ ಇಷ್ಟೆಲ್ಲನೂ ಮಾಡ್ತಾ ಇರೋದು. ಅವಳಿಗೆ ನಿನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ ಕಣೋ. ಅದು ನನಗೆ ಚೆನ್ನಾಗಿ ಗೊತ್ತು ಬಿಡು, ಚೆನ್ನಾಗಿ ಗೊತ್ತಾಗ್ತಾಯಿತ್ತು ನನಗಂತೂ. ಅವಳಿಗೆ ಯಾವ ಯೋಗ್ಯತೆಯೂ ಇಲ್ಲ, ನನ್ನ ಮೇಲೆ ಪ್ರೀತಿನೂ ಇಲ್ಲ, ನನ್ನ ಜೊತೆ ಇರೋ ಯೋಗ್ಯತೆಯೂ ಕಳ್ಕೊಂಬಿಟ್ಟವಳು ಅಂತ ಹೇಳಿ. ಸರಿ, ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಈ ವಿಚಾರ ಎಲ್ಲನೂ ನಮ್ಮ ಅಪ್ಪನ ಮುಂದೆ ನಾನೇ ಹೇಳ್ಬೇಕು. ನಮ್ಮ ಅಪ್ಪನ ಬಾಯಿಂದನೇ ಅವಳನ್ನ ಉಗುತೀಚೆ ಕಡೆ ಕಳಿಸ್ಬೇಕು. ಅಷ್ಟೇ ಬೇಕಿರೋದು ನನಗೆ. ಪುಟಿ, ನಮ್ಮ ಅಪ್ಪ ಏನಾದರೂ ಕೇಳಿದ್ರೆ ನೀನು ನಮ್ಮ ಅಪ್ಪಂಗೆ ಎಲ್ಲ ವಿಚಾರನೂ ಹೇಳ್ತೀಯಲ್ವಾ ನೀನು? ಇವಾಗ ನನ್ನ ಹತ್ರ ಏನು ಹೇಳ್ದು ಎಲ್ಲ ವಿಚಾರನೂ? ಅಂಕಲ್, ಡೈರಿ ಮಿಲ್ಕ್, ಚಾಕ್ಲೇಟ್, ಬಿಸ್ಕೆಟ್ ಕೊಟ್ರೆ ನಾನು ಯಾರ ಹತ್ರ ಬೇಕಾದ್ರೂ ಹೇಳ್ತೀನಿ ಅಂಕಲ್. ಸದ್ಯ ನೀನಾದರೂ ಒಬ್ಳು ನ್ಯಾಯ ನೀತಿ ಅಂತ ಇದೆಯಲ್ಲ, ಅಷ್ಟೇ ಸಾಕು. ಸರಿ ಪುಟಿ, ಆಯಿತು. ನೋಡೋ, ಅಪ್ಪ ಏನು ಮಾಡ್ತಾವ್ರೆ ಎಲ್ಲವ್ರೆ ಅಂತ ತಿಳ್ಕೊಂಡು ಅಪ್ಪನ ಆದಷ್ಟು ಬೇಗ ಕರ್ಕೊಂಡು ಬಂದು ಎಲ್ಲ ವಿಚಾರನೂ ಹೇಳ್ಬೇಕು. ನೋಡು, ಅಪ್ಪನ ಮುಂದೆ ನೀನು ಸಾಕ್ಷಿ ಹೇಳ್ಬೇಕು. ಲೋ, ನಿನ್ನ ಫ್ರೆಂಡ್ ಆಗಿದ್ಕೊಂಡು ನಿನ್ನ ವಿರುದ್ಧ ಮಾತಾಡೋಕ್ಕಾಗ್ತೈತೇನೋ? ನೀನು ಹೆಂಗೆ ಹೇಳಿದ್ರೆ ಹಂಗೇನೇ ಹೇಳ್ತೀನಿ. ಅಂಕಲ್ ಮುಂದೆ ನಾನು ಎಲ್ಲ ಸತ್ಯನೂ ಒಪ್ಕೊತೀನಿ ಕಣೋ. ನಿನ್ನ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಬಿಟ್ಟು ನಾನು ಎಲ್ಲನೂ ಮಾಡ್ತೀನಿ, ಸರಿನಾ? ನೀನು ಹೆಂಗೆ ಹೇಳಿದ್ರೆ ಹಂಗೇನೇ. ನಡಿ ಹೋಗೋಣ. ಆಮೇಲೆ ಅವಳು ಹಂಗೆ ಎದುರಿಸಿದ್ಲು ಹಿಂಗೆ ಎದುರಿಸಿದ್ಲು ಅಂತ ಹೇಳ್ಬಿಟ್ಟು ಉಲ್ಟಾ ಏನಾದರೂ ಹೊಡೆದೆ ನಾನಂತೂ ಸುಮ್ಮನಿರಲ್ಲ. ನೀನು ಏನೇನು ನೋಡಿದ್ಯಾ, ಏನೇನು ಮಾಡಿದ್ಯಾ ಎಲ್ಲ ವಿಚಾರನೂ ಹೇಳ್ಬೇಕು. ನಿನ್ನ ಹತ್ರ ಏನಾದರೂ ಫೋಟೋಸ್ ಏನಾದರೂ ಇದಾವೇನೋ? ಹ್ಞೂ ಮಗ, ಅವ್ರ ಜೊತೆ ತಗೊಂಡಿರೋ ಫೋಟೋಸು ಎಲ್ಲನೂ ಅವೇ ನನ್ನ ಹತ್ರ. ಜೊತೆಗೆ ಓಡಾಡ್ಬೇಕಾದ್ರೆ ಸೆಲ್ಫಿ ಗಿಲ್ಫಿ ತಗೊಂಡಿರೋದು, ಫಿಲಮ್ಗೆ ಹೋದಾಗ ತಗೊಂಡಿರೋದು ಎಲ್ಲ ಫೋಟೋಸು ಅವೇ. ನೀನೇನು ತಲೆ ಕೆಡಿಸ್ಕೊಬೇಡ. ನಿಮ್ಮ ಅಪ್ಪಂಗೆಲ್ಲ ತೋರಿಸ್ಬಿಟ್ಟು ಸಾಕ್ಷಿ ಸಮೇತ ತೋರಿಸ್ಬಿಟ್ಟು ಪ್ರೂವ್ ಮಾಡೋ ಜವಾಬ್ದಾರಿ ನಂದು. ಸರಿ, ಆಯಿತು ಕಣ. ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಾನು ಅವಳನ್ನ ಮಾತ್ರ ಮನೆಗೆ ಇಟ್ಕೊಳ್ಳಲ್ಲ, ಹುಗ್ತು ಮಕ್ಕುಗ್ದು ಈಚೆ ಕಡೆ ಕಳಿಸ್ತೀನಿ. ಪರವಾಗಿಲ್ಲ, ನನ್ನ ಲವರ್ಗೆ ನಾನು ಮೋಸ ಮಾಡಿದ್ದಕ್ಕೆ ನನಗೆ ಸರಿಯಾಗಿನೇ ಮೋಸ ಆಗ್ತಾಯಿತ್ತೆ. ಪಾಪ ಕಣ, ನಮ್ಮ ಹುಡುಗಿ ಎಷ್ಟು ಒಳ್ಳೆಯವಳು. ಅವಳಿಗೆ ನಾನು ಮೋಸ ಮಾಡಿ ಇವಳ ಜೊತೆ ಬಾಳ್ಬೇಕು ಅಂತ ಅನ್ಕೊಂಡಲ್ಲ. ನನ್ನ ಮೆಟ್ನಾಗ ನಾನು ಹೊಡ್ಕೋಬೇಕಷ್ಟೇ, ಪಟ 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 ಅಂತ ಹೇಳಿ. ಅಂಕಲ್, ನಂದೇ ಕೊಡ್ಲಾ ಅಂಕಲ್ ಮೆಟ್ಟು? ತುಂಬಾನೇ ಸ್ಮೂತ್ ಆಗಿದಾವೆ ನಂದು, ಹೊಡ್ಕೋಬೋದು ನೀವು. ಸದ್ಯಕ್ಕೆ ಬೇಡ, ಆಮೇಲೆ ಕೇಳ್ತೀನಿ. ಪುಟಿ, ನೀನು ಇವಾಗ ಹೋಗಮ್ಮ, ಹೋಗು. ಪಾಪ ನಿಮ್ಮ ಅಜ್ಜಿ ಎಲ್ಲ ಕಾಯ್ತಾ ಇರ್ತಾರೆ ನೋಡು. ಅಲ್ಲೆಲ್ಲೋ ನಿಂತಿತ್ತಂತೆ ದಾರಿನಾಗ. ನೀನು ಹೋಗ್ತೀಯಾ? ಇಲ್ಲ ನಾನು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಮನೆ ಹತ್ರ. ಬೇಡ ಅಂಕಲ್, ನಾನೇ ಹೋಗ್ತೀನಿ. ನಾನು ದಿನ ಹಿಂಗಾಸೆನೇ ಓಡಾಡೋದು, ನನಗೇನು ಗೊತ್ತಿಲ್ವಾ? ನಾನು ಹೋಗ್ತೀನಿ ಬಿಡು. ಸರಿ ಸರಿ, ಹೋಗ್ಬಿಟ್ಟಿ. ಈ ಹುಡುಗಿ ಒಳ್ಳೆ ಪಟಾಕಿ ಥರ ಕಣೋ. ಇವಳನ್ನ ಕರ್ಕೊಂಬಂದು ಹೇಳ್ಸಿದಕ್ಕೆ ಸುರಾಯ್ತು. ಇವಳು ರೊಚ್ಚು ಲವರ್ ಅವನಲ್ಲ. ಅವ್ರ ಮನೆಗೆ ಹೋದ್ರೂ ಅವ್ರ ಮನೆ ಹತ್ರನೂ ನನಗೆ ಏನೂ ಸಿಗಲಿಲ್ಲ. ಅವನು ಪಾಪ ಒಳ್ಳೆಯವನು ಅಂತ ಅನ್ನಿಸ್ತದೆ. ನನಗೂ ಅವಳಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ಟ. ಎಲ್ಲರೂ ಅಷ್ಟೇ ಕಣ, ಒಂದು ಹುಡುಗಿ ಸಂಸಾರ ಯಾಕೆ ಹಾಳಾಗೋಗ್ಬೇಕು ಅಂತಲೇ ಯೋಚನೆ ಮಾಡ್ತಾರೆ. ನಾನು ಅದೇ ಥರನೇ ಸುಮ್ಮನೆ ಆಗಿದ್ದು. ಆದರೆ ನನ್ನ ಲೈಫ್ ಹಿಂಗೆ ಆಯ್ತಲ್ಲ ಅಂತ ಬೇಜಾರಾಗ್ತೈತೆ. ನಡಿ, ಅಪ್ಪನ ಮುಂದೆ ಎಲ್ಲ ಪ್ರೂವ್ ಮಾಡೋಣ. ಹಾಂ, ಇದಕ್ಕಿನ್ನೂ ಒಳ್ಳೆ ದಾರಿ ನಿಂಗೆ ಏನೂ ಇಲ್ಲ. ನಿಮ್ಮ ಅಪ್ಪನೇ ಯಾವಾಗ ಅಯ್ಯೋ ಮಗನೇ ಅಂತ ಹೇಳ್ಬಿಟ್ಟು ನಿನಗೇನೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ಬಾ ಹೋಗೋಣ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ದಂಗೆ ಆಗ್ತೈತೆ. ನಡಿಯೋ.